ಮಾವಿನ ಹಣ್ಣು ಸೀಸನ್ ಬಂದೇ ಬಿಡ್ತು ಅಲ್ವಾ. ಮಾವಿನಕಾಯಿ ತಿಂದರೆ ಎಲ್ಲಿ ನೋಡಿದ್ರೂ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಎಲ್ಲನೂ ಬರ್ತಾಯಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಣ್ಣುಗಳು ತಿಂದರೆ ಕೆಮ್ಮು ನೆಗಡಿ ಕೋಲ್ಡು ಫೀವರು ಎಲ್ಲನೂ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿದೆ ರಾಮಬಾಣ, ತುಂಬಾ ಒಳ್ಳೆ ರೆಮಿಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಮೆಡಿಸನ್ ಬೇಡ ಮತ್ತು ಸಿರಪ್ಪು ಬೇಡ. ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಆಗಿನ ಕಾಲದಲ್ಲಿ ಅಜ್ಜಿಯವರು ಅಮ್ಮ ಅವರು ಇದನ್ನೇ ಫಾಲೋ ಮಾಡ್ತಾಯಿದ್ರು. ತುಂಬಾ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ. ಈಗ ಈ ಥರದ್ದು ಒಂದು ಸೌಟನ್ನು ತಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿನೂ ಹಾಕೋಬಾರ್ದು. ಈಗ ಅದಕ್ಕೆ ನಾನು ಒಂದು 2 ಡ್ರಾಪ್ ಆಗುವಷ್ಟು ಸುಣ್ಣನ ಹಾಕ್ಕೊತಾ ಇದ್ದೀನಿ. ಹೊಸ ಪ್ಯಾಕೆಟೇ ಯೂಸ್ ಮಾಡಿ, ಒಣಗಿರೋದು ಬೇಡ. ಆದಷ್ಟು ಹೊಸದೇ ಪ್ಯಾಕೆಟ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ಅದು ಕೆಮ್ಮು ಅನ್ನೋದು ಕೋಲ್ಡ್ ಅನ್ನೋದು ಕಡಿಮೆ ಮಾಡುತ್ತೆ. ಈ ಥರ ಚೆನ್ನಾಗಿ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ದಾಗೆ ಒಂದು ಚಿಕ್ಕ ಸ್ಪೂನ್ನ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಆದಷ್ಟು ಸುಣ್ಣ ಬರುತ್ತಲ್ಲ ಅದನ್ನು ತುಂಬ ಕಮ್ಮಿನೇ ಯೂಸ್ ಮಾಡಿ, ಅದು ಇಲ್ಲಾಂದರೆ ಸ್ಕಿನ್ ಎಲ್ಲ ಒಡೆದೋಗುತ್ತೆ. ಆದಷ್ಟು ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಸುಣ್ಣನ ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ ಅನ್ನೋದು. ಈಗ ನೋಡಿ, ನೀರು ಅನ್ನೋದು ಸ್ವಲ್ಪ ಗಟ್ಟಿ ಇದ್ದರೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ. ಈಗ ಸ್ಟವನ್ನು ಆನ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಗಡ್ಡೆ ಕಟ್ಬಿಡುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಈಗ ನೋಡಿ ಕುದೀತಾ ಇದೆ. ಸೈಡಲ್ಲಂತೂ ಒಂಥರ ಬಬಲ್ಸ್ ಥರ ಬರುತ್ತೆ. ಒಂದು 2 ಮಿನಿಟ್ಸ್ ಅಷ್ಟೇ ಈ ರೆಮಿಡಿ ಮಾಡೋದು. ತುಂಬಾ ಒಳ್ಳೆಯದು. ನನ್ನ ಮಗುಗಂತೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನಾನು ಆದಷ್ಟು ರೆಮಿಡೀಸ್ನೇ ಯೂಸ್ ಮಾಡ್ತೀನಿ. ಸಿರಪ್ಪುಗಳೆಲ್ಲ ಕಮ್ಮಿನೇ ಯೂಸ್ ಮಾಡೋದು. ಈಗ ಇದು ರೆಡಿ ಆಯಿತು. ಇಷ್ಟೇ ಸಿಂಪಲ್ ರೆಮಿಡಿ. ಈಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಇದನ್ನು ಈ ಥರ ಸ್ಪೂನಲ್ಲಿ ತಗೊಂಡು ಆದಷ್ಟು ಉಗುರು ಬೆಚ್ಚಗೆ ಇರಬೇಕು. ಬಿಸಿ ಬಿಸಿ ಆಗಬಾರ್ದು. ಸ್ಕಿನ್ ಅನ್ನೋದು ಇದಾಗೋಗುತ್ತೆ. ಆದಷ್ಟು ಉಗುರು ಬೆಚ್ಚಗೆ, ನಮಗೆ ಕೈಗೆ ಅಂಟ್ಕೊಂಡ್ರೆ ಉಗುರು ಬೆಚ್ಚಾಗಿರಬೇಕು. ಅದನ್ನು ಸ್ವಲ್ಪನೇ ಎತ್ಕೊಂಡು ಮಗುದು ಕತ್ತಿರುತ್ತಲ್ಲ ಆ ಪ್ಲೇಸಲ್ಲಿ ಹಾಕಬೇಕು. ಚೆಸ್ಟ್ ಹತ್ರನೂ ಹಾಕಿ, ಮತ್ತು ನಮಗೆ ಕೋಲ್ಡ್ ಇರುತ್ತಲ್ಲ ಅಲ್ಲಿ ಮೂಗು ಮೇಲೇನೂ ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ತುಂಬಾ ಬೇಗನೆ ವಾಸಿ ಆಗೋಗುತ್ತೆ. ಇದನ್ನು ಒಂದು 3 ಡೇಸು ಫಾಲೋ ಮಾಡೋದ್ರಿಂದ ನೈಟ್ ಟೈಮು ತುಂಬಾ ಒಳ್ಳೆಯದು. ಕೆಮ್ಮು ನೆಗಡಿ ಯಾವುದೇ ರೀತಿ ಬರೋದಿಲ್ಲ. ಈಗ ಮಾವಿನಕಾಯಿ ಸೀಸನ್ ಬಂದೇ ಬಿಡುತ್ತಲ್ವ. ಇವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಕೋಲ್ಡು ಕಾಫು. ಮಕ್ಕಳು ಮಾವಿನಕಾಯಿ ತಿಂದಷ್ಟು ಕೋಲ್ಡು ಕಾಫು ಬಂದೇ ಬರುತ್ತೆ. ಈ ರೆಮಿಡಿನ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಒಳ್ಳೆಯದು. ನೀವೇ ಆಶ್ಚರ್ಯ ಪಡ್ತೀರಾ ಎಷ್ಟು ಚೆನ್ನಾಗಿ ವಾಸಿ ಆಗೋಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಬನ್ನಿ, ಅದೇ ರೀತಿ ಇನ್ನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಇದಂತೂ ತುಂಬಾ ಒಳ್ಳೆಯದು. ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅನ್ನೋರು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಏನಿಲ್ಲ, ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ಆದಷ್ಟು ಹಾಟ್ ವಾಟ್ರನ್ನೇ ತಗೊಂಡು ನಮಗೆ ಉಗುರು ಬೆಚ್ಚಾಗಿ ಸಿಪ್ಪಿಯಾಗಿ ಕುಡಿಯೋದ್ರಿಂದ ಕೆಮ್ಮಂತೂ ಮಾಯ ಆಗೋಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು ಕೊಟ್ಟರೆ ಅಂತೂ ತುಂಬಾ ಒಳ್ಳೆಯದು. ಕೆಮ್ಮು ಬಂದರೆ ಅಂತೂ ಫಸ್ಟು ಬಿಸಿ ನೀರು ಕೊಟ್ಟು ಮತ್ತೆ ಸಿರಪ್ಪನ್ನು ಯೂಸ್ ಮಾಡಿ. ಡೈರೆಕ್ಟಾಗಿ ಸಿರಪ್ಪು ಯೂಸ್ ಮಾಡಬೇಡಿ. ಆದಷ್ಟು ಮಕ್ಕಳಿಗೆ ಈ 2 ರೆಮಿಡಿನ ಯೂಸ್ ಮಾಡೋದ್ರಿಂದ ಕೋಲ್ಡು ಕಾಫು ಅಂತೂ ಬರೋದೇ ಇಲ್ಲ ಮಕ್ಕಳಿಗೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.